ಅಫ್ಘಾನಿಸ್ತಾನದವರು ಭಾರತವನ್ನು ಇಷ್ಟೊಂದು ಇಷ್ಟಪಡೋದು ಯಾಕೆ? ಪಾಕಿಸ್ತಾನದ ಮೇಲೆ ಹುಟ್ಟದ ಪ್ರೀತಿ, ಬ್ರದರ್ಸ್ ಮೇಲೆ ಹುಟ್ಟದ ಪ್ರೀತಿ ಅವರಿಗೆ ಭಾರತದ ಮೇಲೆ ಯಾಕಿದೆ? ಆಸಿಮ್ ಮುನೀರ ಏನು ಹೇಳೋದು? ಧರ್ಮದ ಆಧಾರದಲ್ಲಿ ಹುಟ್ಟಿದ್ದು, ಮತದ ಆಧಾರದಲ್ಲಿ ಹುಟ್ಟಿದ್ದು ನಮ್ಮ ದೇಶ, ನಾವೇ ಬೇರೆ, ಭಾರತೀಯರೇ ಬೇರೆ, ಹಿಂದೂನೇ ಬೇರೆ ಅಂತೆಲ್ಲ ಹೇಳಿಕೆ ಕೊಡ್ತಾರಲ್ಲ. ಆದರೆ 99%ಗೂ ಅಧಿಕ ಮುಸ್ಲಿಮರೇ ಇರೋ, ಅದು ಕೂಡ ಜನಾಂಗೀಯವಾಗಿಯೂ ಪಶ್ತೂನಿಗಳೇ ಜಾಸ್ತಿ ಇರೋ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನದ ಮೇಲೆ ದ್ವೇಷ, ಭಾರತದ ಮೇಲೆ ಮಾತ್ರ ಪ್ರೀತಿ ಯಾಕೆ? ಕೇವಲ ಕ್ರಿಕೆಟ್ ಓದಿದ್ದು ಮಾತ್ರ ಅಲ್ಲ ಸ್ನೇಹಿತರೆ. ಸಮೀಕ್ಷೆ ಮಾಡಲಾಗಿತ್ತು ಅಫ್ಘಾನಿಸ್ತಾನದಲ್ಲಿ. ಸುಮಾರು 70% ಅಫ್ಘನ್ನ ಜನ ಕೂಡ ಭಾರತ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಪರಿಗಣಿಸಿದ್ದಾರೆ. ಭಾರತೀಯ ಪ್ರವಾಸಿಗರು ಹೋದರೆ ಅಲ್ಲಿ ಸೆಕ್ಯೂರಿಟಿನೇ ಬೇಡ, ಆರಾಮಾಗಿ ಹೋಗುವಂತ ಮುಂದೆ ಕಳಿಸ್ತಾರೆ ಚೆಕ್ ಮಾಡಿ. ಇಂಡಿಯನ್ಸ್ ಅಂತ ಹೇಳಿದ್ರೆ ಭಾರತದವರು ಅಂತ ಗೊತ್ತಾದರೆ ಕರ್ಕೊಂಡೋಗಿ ಮನೇಲಿ ಊಟ ಕೊಡ್ತಾರೆ, ದೋಸ್ತೋ ಅಂತಾರೆ, ಅನೇಕ ಸಲ ಅತ್ಯಂತ ಆತ್ಮೀಯವಾಗಿ ತಪ್ಕೊಳ್ತಾರೆ. ತಾಲಿಬಾನಿಗಳು ಕೂಡ ಬಹಳ ಪ್ರೀತಿಯಿಂದ ನಡೆಸ್ಕೊಳ್ತಾರೆ ಅಲ್ಲಿ. ಏನು ಕ್ರಿಕೆಟ್ನಲ್ಲಿ ಏನಾಗ್ತಿದೆ ನಿಮಗೆಲ್ಲ ಗೊತ್ತೇ ಇದೆ. ಭಾರತ ಪಾಕಿಸ್ತಾನ ಮ್ಯಾಚ್ ಇದ್ದಾಗ ಭಾರತೀಯರಷ್ಟೇ ಅಫ್ಘಾನಿಗರು ಕೂಡ ಭಾರತ ಗೆಲ್ಲಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ದೇಶದಲ್ಲೂ ಅಫ್ಘಾನಿಸ್ತಾನಕ್ಕೆ ಒಂದ್ಸಲ ಆದರೂ ಕಪ್ ಸಿಗಲಿ ಅಂತ ದೊಡ್ಡ ಪ್ರಮಾಣದಲ್ಲಿ ಜನ ಸಪೋರ್ಟ್ ಮಾಡ್ತಾರೆ. ಖುಷಿ, ನಮ್ಮ ಜನಕ್ಕಂತೂ ಫುಲ್ ಖುಷಿ. ಅಫ್ಘಾನಿಸ್ತಾನ ಏನಾದ್ರು ಪಾಕಿಸ್ತಾನಕ್ಕೆ ಹೊಡಿತು ಕ್ರಿಕೆಟಲ್ಲಿ ಅಂತ ಹೇಳಿದ್ರೆ ವಿನ್ ಆಗೋದು ಬೇಡ, ಒಂದೊಂದು 4 ಹೊಡೆದ್ರು, ಒಂದು ವಿಕೆಟ್ ಹೋದ್ರೂ ಖುಷಿ ಪಡ್ತಾರೆ ಅಫ್ಘಾನ್ ವರ್ಸಸ್ ಪಾಕ್ ಮ್ಯಾಚ್ನಲ್ಲಿ. ಹಾಗಿದ್ರೆ ಇದು ಯಾವ ಥರದ ಬಾಂಧವ್ಯ? ತಜಿಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಪಾಕಿಸ್ತಾನ್ ಎಲ್ಲ ಸ್ಥಾನಗಳ ನಡುವೆ ಇದ್ರೂ ಕೂಡ ಅವ್ರಿಗೆ ಅದೆಲ್ಲ ಬಿಟ್ಟು ಭಾರತ ಅಂದರೆ ಯಾಕೆ ಇಷ್ಟ? ಈಗ POK ಕಾರಣದಿಂದಾಗಿ ಬಾರ್ಡರು ಶೇರ್ ಮಾಡ್ಕೊಳ್ಳಲ್ಲ ನಾವು. POKನ ಈ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡಿದೆ, ಬಾರ್ಡರ್ ಕಟ್ಟಾಗಿದೆ ನಮ್ಮದು ಅಫ್ಘಾನಿಸ್ತಾನದ. ನೋಡಿ ಇಲ್ಲಿ ಈ ಜಾಗದಲ್ಲಿ ಕನೆಕ್ಷನ್ ಇಲ್ಲ ಈಗ ಡೈರೆಕ್ಟಾಗಿ. ಹಾಗಿದ್ರೂ ಕೂಡ ಇದು ಯಾವ ಥರದ ಸೆಳೆತ, ಏನು ಕಾರಣ? ಬಹಳ ಕುತೂಹಲ ಅಲ್ಲ ಸ್ನೇಹಿತರು ತಿಳ್ಕೋಬೇಕು ಅಂತ. ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇದನ್ನು. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಪ್ರೀತಿಯ ಮನವಿ, ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ ಅಂತ. ಬನ್ನಿ ಆರಂಭ ಮಾಡೋಣ. 70% ಅಫ್ಘಾನಿಗರಿಗೆ ಭಾರತವೇ ಇಷ್ಟ. ಪಾಕಿಸ್ತಾನ, ಚೀನಾ ಅಂದರೆ ಸ್ವಾರ್ಥಿಗಳ ರಾಷ್ಟ್ರ. ಸ್ನೇಹಿತರೆ, ಇದನ್ನು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಯುರೋಪಿಯನ್ ಯೂನಿಯನ್ ನಡೆಸಿದ ಸರ್ವೆನಲ್ಲಿ ಬಹಿರಂಗ ಆಗಿರೋ ಅಂಶ. ನಿಮಗೆ ಗೊತ್ತಿರೋ ಹಾಗೆ 2021ರಲ್ಲಿ ಅಂದರೆ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಇಡೀ ಜಗತ್ತು ಬೇರೆ ಥರ ಭಾವಿಸಿತ್ತು. ಏನೇನೋ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನು ರೂಲ್ ಮಾಡುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಖುದ್ದು ಪಾಕಿಸ್ತಾನದ ಸೇನೆ ಕೂಡ ಒಂದು ಸಾಮಂತ ರಾಷ್ಟ್ರ ಸಿಕ್ತು ಅಂತ ನಲಿದು ನುಳಿದಾಡ್ತಾ ಇತ್ತು. ಆದರೆ 2022ರಲ್ಲಿ ಆದ ಸರ್ವೆನಲ್ಲಿ ನಿಜ ಸ್ಥಿತಿ ಏನು, ಜನ ಏನು ಥಿಂಕ್ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. EU ರಿಪೋರ್ಟರ್ ಅಂದರೆ ಯುರೋಪಿಯನ್ ಯೂನಿಯನ್ನ ಒಂದು ಸುದ್ದಿ ಪತ್ರಿಕೆ ಮಾಡಿರೋ ಸಮೀಕ್ಷೆಯಲ್ಲಿ ಬಹುತೇಕ ಅಫ್ಘಾನಿಗರು ಭಾರತದ ಪರವಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅಫ್ಘಾನಿಸ್ತಾನಕ್ಕೆ ಯಾರು ಬೇಕು, ಯಾರು ನಿಮ್ಮ ಉದ್ಧಾರಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದಾಗ 3/4 ಅಫ್ಘಾನಿಗರು ಭಾರತದ ಹೆಸರನ್ನು ಹೇಳಿದ್ದಾರೆ. ಅಮೆರಿಕ ಮತ್ತು ಭಾರತ ಇಬ್ಬರು ಅಫ್ಘಾನ್ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಭಾರತವೇ ನಮ್ಮ ಬೆಸ್ಟ್ ಫ್ರೆಂಡ್, ಅಮೆರಿಕಗಿಂತ 4 ಪಟ್ಟು ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅಫ್ಘಾನಿಗರು ಹೇಳಿದ್ದಾರೆ. ಈ ಪಟ್ಟಿಯಲ್ಲಿ ಭಾರತ ನಂಬರ್ 1 ಮಿತ್ರ ಅಂತ ಕರೆಸ್ಕೊಂಡ್ರೆ ಬರೀ 10% ಜನ, 100ರಲ್ಲಿ 10 ಜನ ಮಾತ್ರ ಈ ಪಾಕಿಸ್ತಾನದವರು ಪರ ಇದ್ರು. ನಾವು ಬೇರೆ ಅಂಥೇಳಿ ಗಂಟ್ಲು ಹರ್ಕೊಳ್ಳೋ ಈ ಆಸಿಮ್ ಮುನೀರನ ಪರ ಇದ್ರು. 9% ಜನ ಮಾತ್ರ ರಷ್ಯಾ ಪರ, 6% ಸೌದಿ ಪರ, 4% ಜನ ಚೀನಾ ಪರ ಒಲವನ್ನು ಹೊಂದಿದ್ರು. ಆ ಮೂಲಕ ಅಫ್ಘಾನಿಸ್ತಾನದ 3/4 ಜನ ಭಾರತವೇ ನಮ್ಮ ಫ್ರೆಂಡ್ ಅಂತ ಪರಿಗಣಿಸ್ತಾರೆ ಅನ್ನೋದು ಈ ಯುರೋಪಿಯನ್ ಯೂನಿಯನ್ ಪತ್ರಿಕೆ ನಡೆಸಿದ ಸರ್ವೆನಲ್ಲಿ ಸ್ಪಷ್ಟವಾಗಿತ್ತು. ಅಷ್ಟೇ ಅಲ್ಲ, ಇವತ್ತಿಗೂ ಅಲ್ಲಿಗೆ ಹೋದರೆ, ಟೂರಿಸ್ಟ್ಗಳು ಹೋದರೆ ಅಥವಾ ವಿದೇಶದಲ್ಲಿ ಭಾರತೀಯರು ಸಿಕ್ಕಿದ್ರೆ ನಮ್ಮ ಮಿತ್ರ ಅಂತ ಹೆಗಲ ಮೇಲೆ ಕೈ ಹಾಕ್ತಾರೆ, ಅತ್ಯಂತ ಆತ್ಮೀಯತೆಯಿಂದ ಮಾತನಾಡ್ತಾರೆ. ಹಾಗಿದ್ರೆ ಏನು ಕಾರಣ? ಎಕ್ಸ್ಪ್ಲೇನ್ ಮಾಡ್ತೀವಿ. ಹೂಡಿಕೆ ಮತ್ತು ಅಭಿವೃದ್ಧಿ. ಸ್ನೇಹಿತರೆ, ಭಾರತವನ್ನ ಅಫ್ಘಾನಿಗರು ಈ ಪರಿ ನಂಬೋಕೆ ಒನ್ ಆಫ್ ದಿ ಮೇನ್ ರೀಸನ್ ಭಾರತದ ಅಭಿವೃದ್ಧಿ ಕೆಲಸ. ಇದ್ರ ಬಗ್ಗೆ ಮುಂದುವರಿಯಕ್ಕಿಂತ ಮುಂಚೆ ಒಂದು ವಿಚಾರ ಕ್ಲಿಯರ್ ಮಾಡಬೇಕು. ಅಫ್ಘಾನಿಗರು ಪಾಕಿಸ್ತಾನಿಯರ ತರ, ಇರಾಕ್ ಜನರ ತರ ಧಾರ್ಮಿಕತೆಗೆ ಮಹತ್ವ ಕೊಡ್ತಾರೆ. ಆದರೆ ಅವರು ಅದಕ್ಕಿಂತ ಜಾಸ್ತಿ ಅವರು ಜನಾಂಗೀಯತೆ, ರಾಷ್ಟ್ರೀಯತೆ ಬಗ್ಗೆ ಅವರು ಹೆಮ್ಮೆಯನ್ನು ಪಡ್ತಾರೆ. ಪಾಕಿಸ್ತಾನಕ್ಕಾದರೆ ಹಿನ್ನೆಲೆ ಮುನ್ನೆಲೆ ಎಲ್ಲವೂ ಭಾರತನೇ. ಭಾರತದ ವಿರುದ್ಧ ಹೆದರುಕೊಂಡು ಭಾರತ ಹೊಡೆಯುತ್ತೆ ಅನ್ನೋ ಭಯದಲ್ಲಿ ತನ್ನ ಸೇನೆಯನ್ನು ಗಟ್ಟಿ ಮಾಡ್ಕೊಳ್ತಾನೆ ಬಾಳಬೇಕು. ಅದು ಪಾಕಿಸ್ತಾನದ ಜಾಯಮಾನ. ಜೊತೆಗೆ ಕೇವಲ 80 ವರ್ಷಗಳ ಹಿಂದೆ ಹುಟ್ಟಿರೋ ಮರಿಯದು ಪಾಕಿಸ್ತಾನ. ಆದರೆ ಅಫ್ಘಾನಿಸ್ತಾನ ಹಾಗಲ್ಲ. ಅವರಿಗೆ ಇಡೀ ಮಧ್ಯ ಏಷ್ಯಾವನ್ನು ಆಳಿದ್ದೇ ನಾವು ಅನ್ನೋ ಹೆಮ್ಮೆ ಇದೆ. ಮತ್ತು ಹೊಸ ರಾಷ್ಟ್ರವನ್ನು ಕಟ್ಟಬೇಕು, ಎಮಿರೇಟ್ಸ್ ಕಟ್ಟಬೇಕು ಅನ್ನೋ ರಾಷ್ಟ್ರ ಪ್ರೇಮ ಇದೆ. ಮುಂಚೆ ಇದೇ ವಿಷಯದ ಬಗ್ಗೆ ಸರ್ವೆ ಮಾಡಿದಾಗ ಅಲ್ಲಿನ ಜನ ಇಂಟ್ರೆಸ್ಟಿಂಗ್ ಉತ್ತರ ಕೊಟ್ಟಿದ್ರು. ನಿಮಗೆ ತಾಲಿಬಾನ್ ಬೇಕಾ, ಹಿಂದಿನ ಸರ್ಕಾರ ಬೇಕಾ ಅನ್ನೋ ಪ್ರಶ್ನೆ ಕೇಳಲಾಯಿತು. 61% ಜನ ನಮಗೆ ಇನ್ಫ್ರಾ ಮತ್ತು ಎಜುಕೇಷನ್ ಬೇಕು ಅಂತ ಕೇಳಿದರು. ಸೊ ಸರ್ಕಾರ ಯಾವುದೇ ಇರಲಿ, ನಮಗೆ ಅಭಿವೃದ್ಧಿ ಮಾಡಿ, ರೋಡ್ ಮಾಡಿ, ನೀರು ಕೊಡಿ, ಆಸ್ಪತ್ರೆ ಕೊಡಿ, ಉದ್ಯೋಗ ಕೊಡಿ ಅಂತ ಅಲ್ಲಿನ ಜನ ಕೇಳ್ತಾರೆ.
ಸೊ ಈ ಕನಸಿಗೆ ಅವರಿಗೆ ಅತಿ ಹೆಚ್ಚು ಹೆಲ್ಪ್ ಮಾಡ್ತಿರೋ ರಾಷ್ಟ್ರ ಭಾರತ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 2023ರಲ್ಲಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪಾರ್ಲಿಮೆಂಟ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಭಾರತ ಅಫ್ಘಾನಿಸ್ತಾನದಲ್ಲಿ ಸುಮಾರು 500 ಪ್ರಾಜೆಕ್ಟ್ಸ್ ಅನ್ನ ಮಾಡ್ತಾ ಇದೆ. 500 ಪ್ರಾಜೆಕ್ಟ್ಸ್. ಒಂದು ರಾಜ್ಯ ಥರ ಟ್ರೀಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ನಾವಲ್ಲಿ. ಸುಮಾರು $3 ಬಿಲಿಯನ್, ಅಂದರೆ ಈಗಿನ ಲೆಕ್ಕಾಚಾರದಲ್ಲಿ 26,000 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಭಾರತ ಸುರಿದಿದೆ. ರಸ್ತೆ, ವಿದ್ಯುತ್, ಡ್ಯಾಮ್ಗಳು, ಆಸ್ಪತ್ರೆ, ಕ್ಲಿನಿಕ್ ಎಲ್ಲ ಬಿಟ್ಟು ಅವರ ಪಾರ್ಲಿಮೆಂಟ್ ಕಟ್ಟಡ ಎಲ್ಲವನ್ನ ಭಾರತ ಮಾಡಿಕೊಟ್ಟಿದೆ. ಅದೇನ ಹೆರಾತ್ ಪ್ರಾವಿನ್ಸ್ನಲ್ಲಿ ಸಲ್ಮಾ ಅಂತ ಒಂದು ಡ್ಯಾಮ್ ಇದೆ. ವಾರ್ಷಿಕ ಸುಮಾರು 86.6 ಗಿಗಾವ್ಯಾಟ್ ಅವರ್ ವಿದ್ಯುತ್ ಜನರೇಟ್ ಮಾಡುತ್ತೆ. ಲಕ್ಷಾಂತರ ಹೆಕ್ಟೇರ್ ಬರಡು ನೆಲಕ್ಕೆ ನೀರು ಕೊಡುತ್ತೆ. ಇದನ್ನು ಕಟ್ಕೊಟ್ಟಿದ್ದು ಯಾರು ಗೊತ್ತಾ? ನಾವು, ಭಾರತ. 1,700 ಕೋಟಿ ರೂಪಾಯಿ ಖರ್ಚು ಮಾಡಿ ಭಾರತದ ಇಂಜಿನಿಯರ್ಗಳು ಇದನ್ನು ನಿರ್ಮಾಣ ಮಾಡಿಕೊಟ್ರು. ತಾಲಿಬಾನಿಗಳು ಹೋರಾಟ ಮಾಡ್ತಿದ್ದಾಗ ಈ ಭಾಗದಲ್ಲಿ ಸಾಕಷ್ಟು ಸ್ಫೋಟಗಳು ಆಗ್ತಾ ಇದ್ವು. ಇದನ್ನು ಡಿಸ್ಟರ್ಬ್ ಮಾಡೋ ಪ್ರಯತ್ನ ನಡೀತಾ ಇತ್ತು. ಆದರೆ ಅಲ್ಲಿನ ಜನರನ್ನ ಮೈಂಡಲ್ಲಿ ಇಟ್ಕೊಂಡು ಭಾರತ ಈ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡ್ತು. ನಮ್ಮ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಾಯ ಮಾಡ್ತು. ಸೊ ಇವತ್ತಿಗೂ ಅಲ್ಲಿನ ಜನ ಭಾರತದ ನೆರವಿನಿಂದ ನೀರು ಕುಡಿತಾ ಇದ್ದಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜೆರಾನಿ ಮತ್ತು ಬೆಲರಮ್ ಅನ್ನೋ 2 ಪ್ರದೇಶಗಳ ನಡುವೆ ಭಾರತ 218 ಕಿಲೋಮೀಟರ್ ಉದ್ದದ ರಸ್ತೆ ಹಾಕಿದೆ. ಇದಕ್ಕೆ ಬರೋಬ್ಬರಿ 1,000 ಕೋಟಿ ರೂಪಾಯಿ ದುಡ್ಡನ್ನು ಸುರಿದಿದೆ. ಇರಾನ್ನ ಬಾರ್ಡರ್ ಏರಿಯಾಗೆ, ರಿಮೋಟ್ ಏರಿಯಾಗಳಿಗೆ ಸಂಪರ್ಕ ಸಾಧಿಸೋಕೆ ತುಂಬ ಮುಖ್ಯ ಅವೆಲ್ಲ. ಕಂದಹಾರ್ನ ರಿಂಗ್ ರೋಡ್ಗೂ ಇದು ಕನೆಕ್ಟ್ ಮಾಡುತ್ತೆ. ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಇದನ್ನು ಮುತುವರ್ಜಿ ವಹಿಸಿ ಅಫ್ಘಾನಿಸ್ತಾನಕ್ಕೆ ಮಾಡಿಕೊಟ್ಟಿದೆ. ನಿಮಗೆ ಗೊತ್ತಿರಲಿ, ಈ ರೀತಿ ರಸ್ತೆ ನಿರ್ಮಾಣ ಮಾಡುವಾಗ ಸಾಕಷ್ಟು ಉಗ್ರ ದಾಳಿಗಳಾಗಿದ್ವು. 11 ಭಾರತೀಯರು ಅಫ್ಘಾನಿಸ್ತಾನಕ್ಕೆ ಇದೆಲ್ಲ ಮಾಡ್ಕೊಡೋಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ರು. ಇಷ್ಟಾದರೂ ಭಾರತ ಕೆಲಸ ನಿಲ್ಲಿಸಲಿಲ್ಲ ಅಲ್ಲಿ. ಹಾಗೆ ಕಾಬೂಲ್ನಲ್ಲಿರೋ ಪಾರ್ಲಿಮೆಂಟ್ ಭವನವನ್ನು ನೋಡಿ, ಇಷ್ಟು ಅದ್ಭುತವಾಗಿರೋ ಸೌಧವನ್ನು ಭಾರತ ಕಟ್ಕೊಟ್ಟಿರೋದು. ಇದಕ್ಕೆ $90 ಮಿಲಿಯನ್ ಭಾರತ ಖರ್ಚು ಮಾಡಿ ಫ್ರೆಂಡ್ಶಿಪ್ ಬಿಲ್ಡಿಂಗ್ ಅಂತ ಕರೆದಿದೆ. ಹಾಗೆ ಇದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರು ಕೂಡ ಇದೆ. ಹಾಗೆ ಸ್ಟೋರ್ ಪ್ಯಾಲೇಸ್ ರಿನೋವೇಷನ್, ಇಂದಿರಾ ಗಾಂಧಿ ಆಸ್ಪತ್ರೆ, ಕಾಬೂಲ್ನಲ್ಲಿರೋ ವಿದ್ಯುತ್ ಇನ್ಫ್ರಾ ಎಲ್ಲದಕ್ಕೂ ಭಾರತ ಹೆಲ್ಪ್ ಮಾಡಿದೆ. ಸಾರಿಗೆಗೆ ಹೆಲ್ಪ್ ಆಗಲಿ ಅಂತ 400 ಬಸ್ಗಳನ್ನು, 200 ಮಿನಿ ಬಸ್ಗಳನ್ನು, 105 ಯುಟಿಲಿಟಿ ವೆಹಿಕಲ್ಗಳನ್ನು, 285 ಮಿಲಿಟರಿ ವೆಹಿಕಲ್ಗಳನ್ನು ಅಫ್ಘಾನಿಸ್ತಾನಕ್ಕೆ ಕೊಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಿಗೆ 10 ಆಂಬ್ಯುಲೆನ್ಸನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದೆ. ಅಲ್ಲಿನ ಶಾಲಾ ಕಾಲೇಜುಗಳ ಬೆಂಚ್ನಿಂದ ಹಿಡಿದು ರಿಮೋಟ್ ಏರಿಯಾಗಳಿಗೆ ಸೋಲಾರ್ ವಿದ್ಯುತ್ ತನಕ, ಕಡೆಗೆ ಶೌಚಾಲಯಗಳನ್ನು ಕೂಡ ಭಾರತ ಕಟ್ಟಿಸ್ಕೊಡ್ತಾ ಇದೆ. ಈಗ ಕಾಬೂಲ್ ಡಿಸ್ಟ್ರಿಕ್ಟ್ನಲ್ಲಿರೋ ಶಟೂಟ್ ಡ್ಯಾಮ್ ಅನ್ನೋ ಹೊಸ ಡ್ಯಾಮ್ನ ಭಾರತ ಕಟ್ಕೊಡ್ತಾ ಇದೆ. ಇದರಿಂದ 20 ಲಕ್ಷ ಅಫ್ಘಾನಿಗರಿಗೆ ಕುಡಿಯೋಕೆ ನೀರು ಸಿಗುತ್ತೆ. ಅಲ್ಲದೆ ಆಗಾ ಖಾನ್ ಹೆರಿಟೇಜ್ ಪ್ರಾಜೆಕ್ಟ್, ಬಾಲಾ ಹಿಸಾರ್ ಪ್ರಾಜೆಕ್ಟ್, ಕೋಲ್ಡ್ ಸ್ಟೋರೇಜ್ ಯೂನಿಟ್, ಹೀಗೆ ಅಫ್ಘಾನಿಸ್ತಾನದ ಮೂಲೆ ಮೂಲೆಯಲ್ಲಿ ಭಾರತದ ಕೆಲಸದ ಗುರುತಿದೆ. ತಾಲಿಬಾನಿಗಳು ಬಂದ ಮೇಲೂ ಕೂಡ ಭಾರತ ಪ್ರತಿ ವರ್ಷ 150 ಕೋಟಿ ರೂಪಾಯಿ, 200 ಕೋಟಿ ರೂಪಾಯಿ ಅಂತ ಅಫ್ಘಾನಿಸ್ತಾನಕ್ಕೆ ಸುರಿತಾ ಬರ್ತಾ ಇದೆ. ಕೊರೋನಾ ಟೈಮ್ನಲ್ಲಿ ಉಚಿತ ಲಸಿಕೆ, ಮೆಡಿಕಲ್ ಕಿಟ್, ಹೀಗೆ ಎಲ್ಲವನ್ನ ಭಾರತ ಫ್ರೀ ಆಗಿಕೊಟ್ಟಿದೆ. ತಾಲಿಬಾನ್ನ ಅಮೀರ್ ಖಾನ್ ಮುಟಾಕಿ, ಅಲ್ಲಿನ ತಾಲಿಬಾನ್ ವಿದೇಶಾಂಗ ಮಂತ್ರಿ, ಭಾರತಕ್ಕೆ ಬಂದಾಗ ಕೂಡ ಕಾಬೂಲ್ನಲ್ಲಿ 30 ಬೆಡ್ನ ಸುಸಜ್ಜಿತ ಹೈಟೆಕ್ ಆಸ್ಪತ್ರೆ ಕಟ್ಟೋದಾಗಿ ಭಾರತ ಕಮಿಟ್ ಆಗಿದೆ. ಅವರಿಗೆ ಹೊಸ ಆಂಬ್ಯುಲೆನ್ಸ್ ಕೊಡ್ತೀವಿ, ಹೂಡಿಕೆ ಮಾಡ್ತೀವಿ ಅಂತಲೂ ಭಾರತ ಹೇಳಿದೆ. ಸೊ ಹಸಿವು ಅಂದಾಗ ಗೋಧಿ, ಭೂಕಂಪ ಆದಾಗ ಸಹಾಯ, ಹೀಗೆ ಅಫ್ಘಾನಿಸ್ತಾನದ ಜನರಿಗೆ ಕಷ್ಟ ಆದಾಗಲೆಲ್ಲ ಭಾರತ ಫಸ್ಟ್ ರೆಸ್ಪಾಂಡರ್ ಆಗಿ ಕೆಲಸ ಮಾಡಿದೆ. ಚೀನಾ, ರಷ್ಯಾದಂಥ ರಾಷ್ಟ್ರಗಳು ಮೈನಿಂಗ್ ಮಾಡು, ತೋಡ್ಕೊಂಡು ಹೋಗು, ಬಿಸ್ನೆಸ್ ಮಾಡು, ಲಾಭ ಮಾಡು, ಲೂಟಿ ಮಾಡು, ಅಷ್ಟು ಮಾತ್ರ ಮಾಡ್ತಾ ಇದ್ರೆ ಭಾರತ ನಿಮಗೆ ಹೆಲ್ಪ್ ಮಾಡ್ತೀವಿ ಅಷ್ಟೇ ಅಂತ ಹೇಳಿ ಅವರ ಮನ ಗೆಲ್ಲೋಕೆ, ಹೃದಯ ಗೆಲ್ಲೋಕೆ ಕೆಲಸ ಮಾಡಿದೆ. ಅದು ಇವಾಗ ರಿಟರ್ನ್ಸ್ ಕೊಡ್ತಾ ಇದೆ ಭಾರತಕ್ಕೆ. ಪಾಕಿಸ್ತಾನಿಯರು ನಮ್ಮ ಮೇಲೆ ಸ್ಫೋಟಕ ಹಾಕಿ ನಮ್ಮ ಜನರನ್ನ ಹತ್ಯೆ ಮಾಡ್ತಿದ್ದಾರೆ. ಅದೇ ಭಾರತ ನಮ್ಮ ಜನರಿಗೆ ನೀರು, ಆಹಾರ, ಆಸ್ಪತ್ರೆ ಎಲ್ಲ ಕಟ್ಕೊಡ್ತಾ ಇದೆ ಅಂತ ಹೇಳಿ ಜನ ಥಿಂಕ್ ಮಾಡ್ತಿದ್ದಾರೆ. ಇದು ಒಂದು ಭಾಗ. ಎರಡನೇದು, ನಮಗೂ ಅವರಿಗೂ ಇರೋ ಪುರಾತನ ಕನೆಕ್ಷನ್. ನಮ್ಮ ಮತ್ತು ಅಫ್ಘಾನರ ನಡುವೆ ಸಂಬಂಧ ಇವತ್ತು ನಿನ್ನೆದಲ್ಲ, ಸಿಂಧು ನಾಗರಿಕತೆ ಟೈಮ್ನಿಂದಲೂ ಸಂಪರ್ಕ ಇದೆ. ಕ್ರಿಶ್ಚಿಯಾನಿಟಿ, ಇಸ್ಲಾಂನಂತಹ ಆಧುನಿಕ ಧರ್ಮಗಳು ಹುಟ್ಟೋಕ್ಕಿಂತ ಮೊದಲಿನ ಕಾಲದಿಂದಲೂ ಅಲ್ಲಿದ್ದ ಜನರ ನಡುವಿನ ಕನೆಕ್ಷನ್ ಇದೆ.
ಹಿಂದೂಕುಷ್ ಪರ್ವತದ ಮೂಲಕ 2 ಪ್ರದೇಶಗಳು ಸಂಪರ್ಕ ಹೊಂದಿದ್ವು ಅಂತ ಇತಿಹಾಸದ ದಾಖಲೆಗಳು ಹೇಳ್ತಿವೆ. ಇಂದಿನ ಅಫ್ಘಾನಿಸ್ತಾನದಲ್ಲಿ ನೆಲೆಗೊಂಡಿರೋ ಗಾಂಧಾರ ನಾಗರಿಕತೆ ಭಾರತದಿಂದ ಪ್ರಭಾವಿತವಾಗಿತ್ತು. ಮೌರ್ಯರ ಅವಧಿಯಲ್ಲಿ ಬೌದ್ಧ ಧರ್ಮ ಅಫ್ಘಾನ್ ಪ್ರದೇಶಕ್ಕೆ ದೊಡ್ಡದಾಗಿ ಹರಡಿತ್ತು. ಹಾಗೆ ನೋಡಿದ್ರೆ ಒಂದು ಕಾಲದಲ್ಲಿ ಅಫ್ಘಾನ್ ಮೌರ್ಯ ಸಾಮ್ರಾಜ್ಯದ ಭಾಗ ಆಗಿತ್ತು. ಆ ನೆಲ ಅಶೋಕರು ಸೇರಿ ಅನೇಕ ರಾಜರು ಅಫ್ಘಾನಿಸ್ತಾನದ ಮೇಲೆ ಆಡಳಿತ ನಡೆಸಿದ್ರು. ಮೊನ್ನೆವರೆಗೂ ಇಲ್ಲಿ ಬುದ್ಧರ ಮೂರ್ತಿಗಳಿದ್ವು, ನಿಮಗೆ ಗೊತ್ತಿರಬಹುದು. ಇವತ್ತಿಗೂ ಕೂಡ ಇಂತಹ ಐತಿಹಾಸಿಕ ಬೌದ್ಧ ಸ್ಥಳಗಳಿದಾವೆ. ತಾಲಿಬಾನಿಗಳು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು ಇದಕ್ಕೆ, ಬಟ್ ಆದರೂ ಇನ್ನೂ ಉಳ್ಕೊಂಡಿದೆ ಒಂದಷ್ಟು. ಇದರ ಜೊತೆಗೆ ಸೂಫಿ ಸಂಸ್ಕೃತಿ 2 ರಾಷ್ಟ್ರಗಳಲ್ಲಿ ಹರಡಿತ್ತು. ಇದರಿಂದ ಒಬ್ಬರನ್ನೊಬ್ಬರು ಪ್ರೀತಿಸುವ ಪ್ರವೃತ್ತಿ, ಇಬ್ಬರ ನಡುವಿನ ಪೀಪಲ್ ಟು ಪೀಪಲ್ ಕನೆಕ್ಷನ್ ಪ್ರಾಚೀನ ಕಾಲದಿಂದಲೇ ಕೂಡ್ಕೊಂಡಿದೆ. 2 ರಾಷ್ಟ್ರಗಳಲ್ಲೂ ಸೂಫಿ ಸಂತರು ಮತ್ತು ಕವಿಗಳನ್ನ ಗೌರವದಿಂದ ಕಾಣ್ತಾರೆ. ಏನೋ ಲ್ಯಾಂಗ್ವೇಜಸ್ ವಿಚಾರಕ್ಕೆ ಬಂದ್ರೆ ಪಾರ್ಸಿ, ಪಶ್ತು, ಹಿಂದಿ, ಉರ್ದು ಭಾಷೆಗಳನ್ನ 2 ರಾಷ್ಟ್ರಗಳ ಜನರು ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ. ಹೆಚ್ಚಿನ ಪ್ರಮಾಣದ ಜನರು ಇವತ್ತಿಗೂ ಕೆಲ ಅಫ್ಘಾನ್ ಜನ ಹಿಂದಿ ಮತ್ತು ಉರ್ದು ಭಾಷೆಗಳಲ್ಲಿ ಮಾತನಾಡ್ತಾರೆ. ಅಮೀರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಾಗ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದು? ಉರ್ದು ಬಳಸಿ ಮಾತನಾಡಿದ್ದು. ಪರ್ಷಿಯನ್ ಮತ್ತು ಉರ್ದು ಭಾಷೆಗಳ ಗಜಲ್ಗಳು 2 ರಾಷ್ಟ್ರಗಳಲ್ಲಿ ತುಂಬ ಫೇಮಸ್ ಇದೆ. ಉರ್ದು ಮಾತಾಡೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಪ್ರಮಾಣದ ತಾಲಿಬಾನಿಗಳು ಪಾಕಿಸ್ತಾನದಲ್ಲೇ ನಿರಾಶ್ರಿತರಾಗಿದ್ದವರು ಮತ್ತು ವಾಪಸ್ ಹೋಗಿ ತಾಲಿಬಾನ್ ಕಟ್ಕೊಂಡಿರೋದಲ್ವಾ, ಸೊ ಅದು ಒಂದು ಕಾರಣನೇ. ಇನ್ನು ಆಚರಣೆ ಮತ್ತು ವೇಷಭೂಷಣಗಳಲ್ಲೂ ಕೂಡ ಒಂದಷ್ಟು ಹೋಲಿಕೆ ಸಿಗುತ್ತೆ. 2 ರಾಷ್ಟ್ರಗಳಲ್ಲೂ ಸಾಂಪ್ರದಾಯಿಕ ಸಲ್ವಾರ್, ಟರ್ಬನ್ಗಳನ್ನು ಬಳಸಲಾಗುತ್ತೆ. ಊಟೋಪಚಾರಕ್ಕೆ ಬಂದರೆ ನಮ್ಮ ಥರನೇ ನಾನ್, ಕಬಾಬ್, ಪಲಾವ್, ಬಿರಿಯಾನಿ ಅಲ್ಲೂ ಮಾಡ್ಕೊಂಡು ತಿಂತಾರೆ. ಹಾಗೆ ಹಬ್ಬ ಹರಿದಿನಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಕಾಪಿ ಮಾಡಿದ್ರ ಅನ್ನೋ ರೀತಿಯಲ್ಲಿ ಅಲ್ಲಿ ಆಚರಣೆಗಳು ನಡೀತವೆ. ಇವರು ನೋಡಿದಾಗ್ಲೂ ಕೂಡ ಯಾರೋ ಫಾರಿನ್ ಅವರು ಅನ್ನೋ ಫೀಲಿಂಗ್ ತುಂಬ ಬರಲ್ಲ. ನೋಡೋಕೆ ನಮ್ಮ ಥರನೇ ಕಾಣಿಸ್ತಾರೆ. ಸ್ವಲ್ಪ ಕೆಲವ್ರು ಕೇಳ್ಬೋದು ಮುಖದಲ್ಲಿ ಕೂದಲು ಬಿಡ್ತಾರಲ್ಲ, ಟರ್ಬನ್ ಹಾಕ್ತಾರಲ್ಲ ಅಂತ. ಅದು ನಮ್ಮಲ್ಲೂ ಕೂಡ ಕಾಣೋಕೆ ಸಿಗುತ್ತೆ ನಿಮಗೆ. ನಮ್ಮಲ್ಲೂ ಕೂಡ ಎಲ್ಲ ಧರ್ಮಗಳಲ್ಲೂ, ಎಲ್ಲ ಮತಗಳಲ್ಲೂ, ಎಲ್ಲ ಸಂಸ್ಕೃತಿಯಲ್ಲೂ, ಎಲ್ಲ ಭಾಷೆ ಮಾತಾಡೋ ಜನರಲ್ಲೂ ಕೂಡ ಉದ್ದ ಗಡ್ಡ ಮೀಸೆ ಬಿಡೋರು, ತಲೆ ಟೋಪಿ ಹಾಕೋರು, ಟರ್ಬನ್ ಹಾಕೋರು, ಪಗಡಿ ಹಾಕೋರು ನಿಮಗೆ ನೋಡೋಕೆ ಸಿಗ್ತಾರೆ. 3ನೇದಾಗಿ ಸಿನಿಮಾ ಮತ್ತು ಕ್ರೀಡೆ. ಇದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನಿಗಳು ಸರಿಯಾಗಿ ಹೊಡೆತ ಕೊಡ್ತಾ ಇದ್ದಾರೆ, ವಿಶೇಷವಾಗಿ ಸಿನಿಮಾ ಮತ್ತು ಮ್ಯೂಸಿಕ್ ಮೇಲೆಲ್ಲ. ಆದರೆ ಕ್ರೀಡೆಯ ಕನೆಕ್ಷನ್ ಉಳ್ಕೊಂಡಿದೆ. ಮೊದಲಿಂದಲೂ ಅಲ್ಲಿನ ಜನರಿಗೆ ಭಾರತದ ಸಿನಿಮಾಗಳ ಬಗ್ಗೆ ಒಲವಿದೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್ಗೆ ದೊಡ್ಡ ಫ್ಯಾನ್ ಬೇಸ್ ಇದೆ. ಅನೇಕ ಅಫ್ಘಾನರು ಇವರ ಸಿನಿಮಾಗಳನ್ನು ನೋಡಿ ಉರ್ದು ಮತ್ತು ಹಿಂದಿ ಭಾಷೆಯನ್ನು ಕೂಡ ಕಲಿತಿದ್ದಾರೆ. ಇನ್ನು ಭಾರತದ ಸಂಗೀತ ಕೂಡ ಅಫ್ಘಾನಿಸ್ತಾನದಲ್ಲಿ ಪಾಪ್ಯುಲರ್ ಇದೆ. ಮದುವೆಗಳು, ಪಾರ್ಟಿಗಳಲ್ಲಿ ಭಾರತೀಯ ಹಾಡುಗಳನ್ನು ಚೆನ್ನಾಗಿ ಹಾಡ್ಕೊಂಡು ಕುಣಿತಾ ಇದ್ರು ಮುಂಚೆ. ತಾಲಿಬಾನಿಗಳಿಗೆ ಬಂದು ಬರೆ ಹಾಕ್ತಿದ್ದಾರೆ, ಬಿಡ್ತಾ ಇಲ್ಲ, ಹರಾಮ್ ಅಂತ ಘೋಷಿಸಿದ್ದಾರೆ ಇವರು ಈ ತಾಲಿಬಾನಿಗಳು ಬಂದ ಮೇಲೆ. ಆದರೆ ಜನರಲ್ ಪಾಪ್ಯುಲಾರಿಟಿ ಇದೆ. ಆದರೆ ಕ್ರಿಕೆಟ್ ವಿಚಾರದಲ್ಲಿ ಮಾತ್ರ ಬಹಳ ಆಳವಾದ ಬಂಧನ ಇದೆ. ಭಾರತ ಅಫ್ಘಾನಿಸ್ತಾನದ ಕ್ರಿಕೆಟ್ ಪ್ರತಿಭೆಗಳನ್ನು ವಿಶ್ವಕ್ಕೆ ಪರಿಚಯಿಸೋಕೆ ಪಣ ತೊಟ್ಟಿರೋ ರೀತಿ ಕೆಲಸ ಮಾಡಿದೆ. ಅದು ಸರಿಯಾಗಿ ಸ್ಟೇಡಿಯಂ ಇಲ್ಲ, ಕೋಚ್ ಇಲ್ಲ. ಇಷ್ಟಾದರೂ ಭಾರತ ತನ್ನ ನೆಲದಲ್ಲಿ ಕ್ರಿಕೆಟ್ ಆಡೋಕೆ ಅವಕಾಶ ಕೊಟ್ಟಿದೆ. ಕೋಚಿಂಗ್ ಸಪೋರ್ಟ್, ಟ್ರೈನಿಂಗ್ ಫೆಸಿಲಿಟಿ, ಅಫ್ಘಾನ್ ಕ್ರಿಕೆಟಿಗರಿಗೆ ಪ್ರಾಕ್ಟೀಸ್ ಮ್ಯಾಚ್ ಬೆಂಬಲವನ್ನು ಭಾರತ ಕೊಡ್ತಾ ಇದೆ. 2015ರಿಂದ 2019ರವರೆಗೆ ತನ್ನ ಅನೇಕ ಹೋಮ್ ಮ್ಯಾಚ್ಗಳನ್ನು ಅಫ್ಘಾನಿಸ್ತಾನ ಭಾರತದಲ್ಲಿ ಆಡಿದೆ. ಅಂದರೆ ಭಾರತ ನಮ್ಮ ತವರು ಮನೆ ಅನ್ನೋ ಥರ ಆಗಿದೆ ಅಫ್ಘಾನಿಸ್ತಾನದ ಕ್ರಿಕೆಟ್ ಟೀಮ್ಗೆ. ಅಲ್ಲದೆ ಅಫ್ಘಾನ್ ಕ್ರಿಕೆಟಿಗರಿಗೆ ವಿರಾಟ್ ಕೊಹ್ಲಿ, ಧೋನಿ ಅಂದರೆ ತುಂಬ ಇಷ್ಟ. ಇತ್ತೀಚೆಗಷ್ಟೇ ತಾಲಿಬಾನ್ ನಾಯಕ ಅನಸ್ ಹಕ್ಕಾನಿ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದು ನಿಮಗೆ ಗೊತ್ತಿರ್ಬೋದು. ಕೊಹ್ಲಿ ಇಷ್ಟು ಬೇಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಬಾರ್ದಾಗಿತ್ತು, 50 ವರ್ಷ ಆಗೋವರೆಗೂ ಆಡಬೇಕಾಗಿತ್ತು ಅಂತ ಹೇಳಿದರು ಇವರು. ಅಂದರೆ ತಾಲಿಬಾನ್ನಿಂದ ಸಾಮಾನ್ಯ ಜನರ ತನಕ ಕ್ರಿಕೆಟ್ ಭಾರತ ಮತ್ತು ಅಫ್ಘಾನ್ ಸಂಬಂಧವನ್ನು ಬೆಸೆಯೋ ರೀತಿ ಮಾಡಿದೆ. ಅಫ್ಘಾನ್ ಕ್ರಿಕೆಟಿಗರು ರಶೀದ್ ಖಾನ್, ಜರ್ದಾನ್, ಮೊಹಮ್ಮದ್ ನಬಿ, ಮುಜಿಬುರ್ ರೆಹಮಾನ್ರಂಥ ಆಟಗಾರರಿಗೂ ಕೂಡ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ಆದರೆ ಪಾಕ್ ಮತ್ತು ಅಫ್ಘಾನ್ ಮ್ಯಾಚ್ ಆದರೆ ಫ್ಯಾನ್ಸ್ ಕುರ್ಚಿ ಹಿಡ್ಕೊಂಡು ಹೊಡೆದಾಡ್ತಾರೆ. ಅಫ್ಘಾನಿಸ್ತಾನದವರು ಹೊಡೆದು ಓಡಿಸಿದ್ದಾರೆ ಒಂದು ಮ್ಯಾಚಲ್ಲಂತೂ ಪಾಕಿಸ್ತಾನಿ ಬೆಂಬಲಿಗರನ್ನು ಸ್ಟೇಡಿಯಂನಿಂದ. ಆದರೆ ಅಫ್ಘಾನ್ ಭಾರತ ಮ್ಯಾಚ್ಗೆ ಅಂತ ಬಿಸಿ ಇರೋದಿಲ್ಲ. ಅದೊಂಥರ ಫ್ರೆಂಡ್ಲಿ ಫೈಟ್ ಥರ ಫೀಲಿಂಗ್ ಇರುತ್ತೆ. ಯಾರು ಗೆದ್ದರೂ 2 ಕಡೆ ಬೇಜಾರಾಗಲ್ಲ. ಇದರ ಜೊತೆಗೆ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಫ್ಘಾನ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಇದು ಬುದ್ಧಿವಂತ ಅಫ್ಘಾನರ ಮೇಲೆ, ಅವರ ಫ್ಯಾಮಿಲಿ ಮೇಲೆ ಭಾರತದ ಪ್ರಭಾವ ಬೆಳೆಸೋಕ್ಕೂ ಕಾರಣ ಆಗುತ್ತೆ, ಅವರಿಗೆ ಭಾರತದ ಬಗ್ಗೆ ಅಭಿಮಾನ ಮಾಡೋಕ್ಕೂ ಕಾರಣ ಆಗುತ್ತೆ. ಇನ್ನು ಕೊನೆಯದಾಗಿ ಜಿಯೋ ಪಾಲಿಟಿಕ್ಸ್. ಸ್ನೇಹಿತರೆ, ಅಫ್ಘಾನಿಸ್ತಾನದಲ್ಲಿ 20 ವರ್ಷಕ್ಕೊಂದು ಸರ್ಕಾರ ಬರ್ತಾ ಇರುತ್ತೆ. ಬಂದವರೆಲ್ಲ ತಮ್ಮ ವಿದೇಶಾಂಗ ನೀತಿಯನ್ನು ಚೇಂಜ್ ಮಾಡ್ತಾರೆ. ಆದರೆ ಭಾರತದ ವಿಚಾರದಲ್ಲಿ ಅದು ಯಾವ ಪರಿಣಾಮ ಬೀರಲ್ಲ. ಯಾಕಂದರೆ ಭಾರತ ಇಡೀ ಅಫ್ಘಾನರಿಗರಿಗೆ ಒಂದು ಆಸರೆಯಾಗಿ ಕಾಣಿಸ್ತಾ ಇದೆ. ಅಫ್ಘಾನ್ ಮೊದಲಿಂದಲೂ ಪಾಕಿಸ್ತಾನವನ್ನು ಶತ್ರುವಾಗಿ ನೋಡುತ್ತೆ. ತಮ್ಮ ಪಕ್ಕದಲ್ಲಿರೋ ರೋಗ್ ನೇಷನ್ ಅಂತ ಕಾಣುತ್ತೆ. ಯಾಕಂದರೆ ಅಮೆರಿಕ, ಚೀನಾದಂಥ ರಾಷ್ಟ್ರಗಳೊಂದಿಗೆ ಸೇರಿಕೊಂಡು ಅಫ್ಘಾನಿಸ್ತಾನವನ್ನು ಹಾಳು ಮಾಡ್ತಾರೆ ಇವರು ಪಾಕಿಗಳು ಅನ್ನೋದು ಅವ್ರ ಸಿಟ್ಟು. ಅಲ್ಲಿನ ಉಗ್ರ ಗುಂಪುಗಳಿಗೆ, ದಂಗೆಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋ ಸಿಟ್ಟು. ಅಲ್ಲಿನ ಯಾವ ಸರ್ಕಾರಗಳಿಗೂ ಇದು ಇಷ್ಟ ಆಗ್ತಿಲ್ಲ. ಮೇಲಾಗಿ ಪಾಕ್ ಮತ್ತು ಅಫ್ಘಾನ್ ನಡುವೆ ಡ್ಯೂರೆಂಟ್ ಲೈನ್ನ ವಿವಾದ ಇದೆ. ಅಫ್ಘಾನಿಸ್ತಾನ 1947ರಿಂದಲೂ ಒಪ್ಕೊಂಡಿಲ್ಲ ಈ ಡ್ಯೂರೆಂಟ್ ಲೈನನ್ನು ಅಫಿಷಿಯಲ್ ಗಡಿ ಅಂತ. ಪಶ್ತೂನಿಸ್ತಾನ ನಮ್ಮದು, ಅದನ್ನು ಒಂದು ಇಂಡಿಪೆಂಡೆಂಟ್ ಮಾಡಬೇಕು, ಇಲ್ಲದ್ರೆ ಅಫ್ಘಾನಿಸ್ತಾನಕ್ಕೆ ಸೇರಿಸಬೇಕು ಅಂತೇಳಿ ಕೂತ್ಕೊಂಡಿದ್ದಾರೆ ಅವರು, ಖೈಬರ್ ಪಖ್ತೂನ್ಖ್ವಾ ರಾಜ್ಯವನ್ನು.
ಜೊತೆಗೆ ಬಲೂಚಿಸ್ತಾನವನ್ನು ಒಡೆದು ಅಫ್ಘಾನಿಸ್ತಾನವನ್ನು ಸಮುದ್ರದ ತನಕ, ಅರಬ್ಬಿ ಸಮುದ್ರದ ತನಕ ಚಾಚಿಸಬೇಕು ಅನ್ನೋ ಪ್ಲಾನ್ ಕೂಡ ತಾಲಿಬಾನಿಗಳಿಗೆ ಮತ್ತು ಅಫ್ಘಾನಿಸ್ತಾನದವರಿಗಿದೆ. ಸೊ ಬೇಸಿಕಲಿ ಪಾಕಿಸ್ತಾನ ಅನ್ನೋ ರಾಷ್ಟ್ರದ ಅಸ್ತಿತ್ವನೇ ಅವ್ರನ್ನ ಒಪ್ಪೋದಿಲ್ಲ ಅವರು. ಅಫ್ಘಾನಿಸ್ತಾನ, ಆಮೇಲೆ ಆ ಕಡೆ ಹಿಂದೂಸ್ತಾನ, ಮಧ್ಯದಲ್ಲಿ ಇದು ಯಾರು ಇವರು ಸರಿ ಇಲ್ಲ, ಇವ್ರನ್ನೆಲ್ಲ ಒಡೆದು ಪೀಸ್ ಮಾಡಿ ಹಂಚ್ಕೋಬೇಕು ನಾವು ಅಂತ ಹೇಳಿ ಅಫ್ಘಾನಿಸ್ತಾನ ಯೋಚನೆ ಮಾಡುತ್ತೆ. ರೀಸೆಂಟ್ ಆಗಿ ಅಲ್ ಜಜೀರಾ ಒಂದು ರಿಪೋರ್ಟ್ ಮಾಡಿತ್ತು. ಅದರ ಪ್ರಕಾರ ಅಫ್ಘಾನಿಗರು ಭಾರತವನ್ನು ತುಂಬಾ ಗೌರವಯುತವಾಗಿ ನೋಡ್ತಾರೆ. ಕೇವಲ ಯುರೋಪಿಯನ್ ಯೂನಿಯನ್ ಪತ್ರಿಕೆ ಮಾತ್ರ ಅಲ್ಲ, ಯಾವಾಗಲೂ ಕೂಡ ಸ್ವಲ್ಪ ಭಾರತ ವಿರೋಧಿ ಕಾಂಟೆಂಟ್ಗೆ ಮಹತ್ವ ಕೊಡುವಂತ ಅಲ್ ಜಜೀರಾದಲ್ಲೂ ಕೂಡ ರಿಪೋರ್ಟ್ ಆಗಿತ್ತು, ಅಫ್ಘಾನಿಗರು ಭಾರತವನ್ನ ತುಂಬಾ ಗೌರವದಿಂದ ನೋಡ್ತಾರೆ ಅಂತ. ಪಾಕಿಸ್ತಾನ, ಅಮೆರಿಕ, ಚೀನಾ ರೀತಿ ಇವರು ದುರಾಸೆ ಪಡಲ್ಲ, ರಾಜಕೀಯ ಮತ್ತು ಮಿಲಿಟರಿಗಿಂತ ಹೆಚ್ಚಾಗಿ ಅಭಿವೃದ್ಧಿ ಮೇಲೆ ಫೋಕಸ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಜೊತೆಗೆ ತಾಲಿಬಾನ್ ಟೇಕ್ ಓವರ್ ಆದ್ಮೇಲೂ ಕೂಡ ಭಾರತ ಕೈ ಬಿಟ್ಟಿಲ್ಲ, ಹೆಲ್ಪ್ ಮಾಡ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನದಿಂದ ಹೆಚ್ಚು ಖರೀದಿ ಮಾಡಿ ವ್ಯಾಪಾರ ಮಾಡ್ತಿದೆ. 2020 ವೇಳೆಗೆ ಭಾರತ ಅಫ್ಘಾನಿಸ್ತಾನಕ್ಕೆ $825 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡ್ತಿತ್ತು. ಈಗ ನಾವು ಕಳಿಸೋದು ಕಮ್ಮಿ ಆಗಿದೆ, ಅಲ್ಲಿಗೆ ಬರೀ $355 ಮಿಲಿಯನ್ ಇಳಿದಿದೆ ನಾವು ಕಳಿಸೋದು. ಆದರೆ ಅಲ್ಲಿಂದ ತರಿಸ್ಕೊಳ್ಳೋದು ಕಮ್ಮಿ ಮಾಡಿಲ್ಲ, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಮುಂಚೆ $509 ಮಿಲಿಯನ್ ತರಿಸ್ಕೊಳ್ತಿದ್ದೀವಿ, ಈಗ ಅದು ಜಾಸ್ತಿಯಾಗಿ $700 ಮಿಲಿಯನ್ ಹತ್ತಿರ ಹೋಗಿದೆ. ಸೊ ಅಫ್ಘಾನಿಸ್ತಾನದ ಡ್ರೈ ಫ್ರೂಟ್ಸ್, ಸೀಡ್ಸ್, ವಾಲ್ನಟ್ ಎಲ್ಲದಕ್ಕೂ ಭಾರತ ಇಂಪಾರ್ಟೆಂಟ್ ಮಾರ್ಕೆಟ್, ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ತಾಲಿಬಾನ್ಗೂ ಇಷ್ಟ ಯಾಕೆ? ಎಲ್ಲ ಸರಿ, ಜನರಿಗೆ ಇಷ್ಟ, ಓಕೆ, ತಾಲಿಬಾನ್ ಬಂದ ಮೇಲೆ ಹಾಳಾಗಬೇಕಾಗಿತ್ತಲ್ಲ, ಇವ್ರಿಗೆ ಆಗಲ್ವಲ್ಲ ಅನ್ನೋ ಲೆಕ್ಕಾಚಾರ ಇರ್ಬೋದು ನಿಮಗೆ. ಆದರೆ ತಾಲಿಬಾನಿಗಳು ಭಾರತದ ವಿಚಾರದಲ್ಲಿ ಬಹಳ ವಿರೋಧಿ ನಿಲುವನ್ನು ತಗೊಂಡಿಲ್ಲ. ಅದಕ್ಕೆ ಕಾರಣ ಇದೆ. ಅಫ್ಕೋರ್ಸ್ ಕಂದಹಾರ್ ವಿಮಾನ ಹೈಜಾಕ್ ಆದಾಗ ತಾಲಿಬಾನಿಗಳು ಡಬಲ್ ಗೇಮ್ ಮಾಡಿದ್ರು, ಪಾಕ್ ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ್ರು. ಆದರೆ ನೇರವಾಗಿ ಅವರು ಯಾವತ್ತೂ ಕೂಡ ಭಾರತದ ವಿರುದ್ಧ ಆಯುಧ ಎತ್ತಿಲ್ಲ. ಅದಕ್ಕೊಂದು ಭಾರತದ ಸೇನಾ ಪವರ್ ಕಾರಣ, ಮತ್ತೊಂದು ಭಾರತದ ಸಾಫ್ಟ್ ಪವರ್. ತಾಲಿಬಾನಿಗಳು ಹುಟ್ಟಿದ ನಂತರ ಭಾರತ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲ ಕೊಟ್ಟಿತ್ತು. ಅದಕ್ಕೆ ತಕ್ಕಂತೆ ತಾಲಿಬಾನಿಗಳು ಪಾಕಿಸ್ತಾನ ಪರವಾಗಿ ಮಾತನಾಡ್ತಿದ್ರು, ಆದರೆ ನೇರವಾಗಿ ಎರಡೂ ಕಡೆ ಸಂಬಂಧ ಹದಗೆಟ್ಟಿಲ್ಲ. ಇವತ್ತಿಗೂ ತಾಲಿಬಾನ್ ಆಡಳಿತದಲ್ಲಿ ಭಾರತದ ಸಾಫ್ಟ್ ಪವರ್ ಇದೆ. ತಾಲಿಬಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಶೇರ್ ಮೊಹಮ್ಮದ್ ಅಬ್ಬಾಸ್ ಭಾರತದಲ್ಲಿ ಓದಿ ಹೋಗಿದ್ರು. ನಮ್ಮ ಆರ್ಮಿ ಅಕಾಡೆಮಿಯಲ್ಲಿ ಅವರಿಗೆ ಟ್ರೈನಿಂಗ್ ಆಗಿತ್ತು ಈ ಹಿಂದೆ, ಯಾಕಂದರೆ ಇವರು ಮುಂಚೆ ಅಫ್ಘಾನ್ ಆರ್ಮಿಯಲ್ಲಿದ್ದರು. ಹಾಗೆ ಇವತ್ತು ತಾಲಿಬಾನ್ ರಕ್ಷಣಾ ಸಚಿವ ಮುಲ್ಲಾ ಯಾಕೂಬ್, ಈತ ಮುಲ್ಲಾ ಒಮರ್ನ ಮಗ, ಈತನಿಗೆ ಭಾರತದ ಬಗ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇದೆ. ಈತನ ಜೊತೆಗೆ JP ಸಿಂಗ್ ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಡಿವಿಷನ್ನ ಉಸ್ತುವಾರಿ ವಹಿಸಿಕೊಂಡಿದ್ದ ಅದೇ JP ಸಿಂಗ್ ಮಾತುಕತೆ ಕೂಡ ಮಾಡಿದ್ದಾರೆ. ಈ ಮುಲ್ಲಾ ಯಾಕೂಬ್ ಭಾರತಕ್ಕೆ ನಮ್ಮ ಸೈನಿಕರನ್ನು ಕಳಿಸ್ತೀವಿ, ಟ್ರೈನಿಂಗ್ ಕೊಡಿ ಅಂತಲೂ ಕೇಳಿದ್ದಾರೆ. ಸೊ ಆ ಮಟ್ಟಿಗೆ ನಂಬಿಕೆ ಇದೆ. ಹಾಗೆ ತಾಲಿಬಾನಿಗಳು ಭಾರತವನ್ನು ತಮ್ಮ ಪವಿತ್ರ ಸ್ಥಳಗಳ ಪಟ್ಟಿಯಲ್ಲಿ ಗುರುತಿಸ್ತಾರೆ. ಮೊನ್ನೆ ತಾಲಿಬಾನ್ ನಾಯಕ ಆಮಿರ್ ಖಾನ್ ಮುಟಾಕಿ ಭಾರತಕ್ಕೆ ಬಂದಾಗ ಉತ್ತರ ಪ್ರದೇಶದ ದಿಯೋಬಂದ್ಗೆ ಭೇಟಿ ಕೊಟ್ಟಿದ್ದು ನಿಮಗೆ ಗೊತ್ತಿರ್ಬೋದು. ಈ ದಿಯೋಬಂದ್ ಅನ್ನೋದು ದಿಯೋಬಂದಿಸಮ್ ಅನ್ನೋ ಇಸ್ಲಾಂನ ಸುಧಾರಣೆಗಾಗಿ ಹುಟ್ಟಿದ ಚಳುವಳಿ. ಇಸ್ಲಾಮನ್ನು ಕಾಪಾಡೋಕೆ, ಧರ್ಮಾಚರಣೆಗಳನ್ನು ರಕ್ಷಣೆ ಮಾಡೋಕೆ ಅಂತ ಉತ್ತರ ಪ್ರದೇಶದಲ್ಲಿ ಇದು ಶುರುವಾಯಿತು. ದಾರುಲ್ ಉಲೂಮ್ ಮದ್ರಸಾದಲ್ಲಿದ್ದು ಶುರುವಾಯಿತು. ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲ ಕಡೆ ಇದೇ ದಿಯೋಬಂದಿ ಬೋಧನೆಗಳನ್ನೇ ಮದ್ರಸಾಗಳಲ್ಲಿ ಹೇಳಿಕೊಡೋದು. ತಾಲಿಬಾನ್ ಕೂಡ ಇದನ್ನೇ ಫಾಲೋ ಮಾಡೋದು, ಆ ಲಿಂಕ್ ಕೂಡ ಇದೆ. ಸೊ ಎಲ್ಲ ಕಾರಣಗಳಿಂದ ಅಫ್ಘಾನಿಗರಿಗೆ ಭಾರತ ಕಂಡ್ರೆ ಇಷ್ಟ. ಹಾಗೆ ಭಾರತದಲ್ಲೂ ಕೂಡ ಪಾಕಿಸ್ತಾನದ ಮೇಲಿನ ಸಿಟ್ಟಿನ ಕಾರಣಕ್ಕೂ ಕೂಡ, ಹಾಗೆ ಇವ್ರ ನಡುವೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲದೆ ಇರೋದು, ಅಫ್ಘಾನಿಸ್ತಾನ ನಮಗೆ ಕ್ಲೋಸ್ ಆದರೆ ಪಾಕಿಸ್ತಾನವನ್ನು ಎರಡು ಕಡೆಯಿಂದ ಬಡಿಬೋದನ್ನೋ ಕಾರಣಕ್ಕೆ ನಮ್ಮವರು ಕೂಡ, ನಮ್ಮ ಜನ ಕೂಡ ಅವ್ರನ್ನ ಇಷ್ಟಪಡ್ತಾರೆ, ಅಫ್ಘಾನ್ ಅವ್ರನ್ನ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಫ್ಘಾನ್ ಭಾರತ ಸಂಬಂಧವನ್ನ, ತಾಲಿಬಾನ್ ಭಾರತ ಅಲ್ಲ, ಅಫ್ಘಾನ್ ಭಾರತ ಜನರ ನಡುವಿನ ಕನೆಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಆ ಕನೆಕ್ಷನ್ ಕಾರಣಕ್ಕಾಗಿ ತಾಲಿಬಾನಿಗಳು ಬಂದರೂ ಕೂಡ ಜಾಸ್ತಿ ವ್ಯತ್ಯಾಸ ಯಾಕಾಗಿಲ್ಲ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ ನಿಮಗೆ ಒಂಚೂರು ಮಾಹಿತಿ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅದ್ರ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ ಆದರೆ ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕ ಲಿಂಕ್ ಇದೆ, ಮೆಂಬರ್ಶಿಪ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ. ಅದ್ರ ಥ್ರೂ ಹೋಗಿ, ಬ್ರೌಸರ್ ಥ್ರೂ ಹೋಗಿ ಸಫಾರಿಯಲ್ಲಿ ನೀವು ಜಾಯಿನ್ ಆಗ್ಬೋದು. ಈ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಒಳಗಡೆ ನಾವು ಸ್ನೇಹಿತರೆ ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳನ್ನು ಕೊಡೋಕೆ ಶುರು ಮಾಡಿದ್ದೀವಿ. ಕಾಲಕ್ಕೆ ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್ ಕೂಡ ಇರುತ್ತೆ. ಆಯ್ದ ಮೆಂಬರ್ಸ್ ಪ್ರಶ್ನೆಗಳನ್ನು ಕೂಡ ತಗೊಳ್ತೀವಿ. ಹಾಗೆ ಮೆಂಬರ್ಸ್ ಓನ್ಲಿ ಪೋಲ್ ಹಾಗೂ ಈ ಥರ ಕಾಂಟೆಂಟನ್ನು ಅಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರಿಗೆ ಒಂಚೂರು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನದಲ್ಲಿ ನಾವು ಅಲ್ಲಿ ಬರುವಂತಹ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ನಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕುವ ಆ್ಯಡ್ಗಳನ್ನು, ಲಿಂಕ್ ಕ್ಲಿಕ್ ಮಾಡಿ ಥರದ ಆ್ಯಡ್ಗಳನ್ನು ನಾವು ಇನ್ಸರ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಪ್ಯೂರ್ ಕಾಂಟೆಂಟ್ ಅಷ್ಟೇ ಇರುತ್ತೆ ಸ್ನೇಹಿತರೆ. ಇದು ಕೇವಲ ದಿನಕ್ಕೆ 99 ಪೈಸೆ ಚೇಂಜ್ ಅಷ್ಟೇ ಆಗುತ್ತೆ, ₹1 ಆಗಲ್ಲ. ತಿಂಗಳಿಗೆ ₹29 ಆಗುತ್ತೆ. ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ನೀವು ಇದನ್ನು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.